ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅಭಿಷೇಕ ಉಳ್ಳ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಇವತ್ತಿನ ದಿನದ ಸತ್ಯವೇದದ ಸತ್ಯ ಸಂದೇಶ ಎಂಬ ಶೀರ್ಷಿಕೆ ಅಡಿಯಲ್ಲಿ ಕೊಡುವಂಥ ವಚನದ ಭಾಗ ಸ್ಕ್ರೀನ್ನಲ್ಲಿ ಕಾಣ್ತಾ ಇದೆ ಪ್ರಿಯರೇ. ಇಬ್ರಿಯ 3:12-13 ಎಷ್ಟು ಚೆನ್ನಾಗಿ ಬರೆದಿದೆ ಅಂತ ಹೇಳಿದ್ರೆ ಪ್ರಿಯರೇ, ಸಹೋದರರೇ ನೋಡಿಕೊಳ್ಳಿರಿ, ಜೀವಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆ ಉಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. 13ನೇ ವಚನ, ನಿಮ್ಮಲ್ಲಿ ಒಬ್ಬನಾದರೂ ಪಾಪದಿಂದ ಮೋಸವಾಗಿ ಕಠಿಣರಾಗದಂತೆ ಇವತ್ತು ಎಂಬ ಕಾಲ ಇರೋ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ ಅಂತ ಇಲ್ಲಿ ಸತ್ಯವೇದದ ಸತ್ಯ ಸಂದೇಶ ತಿಳಿಸ್ತಾ ಇದೆ. ಇಲ್ಲಿ ಸಹೋದರರೇ ಅಂತ ಬರೆದಿದೆ ಪ್ರಿಯರೇ. ಈ ಸಹೋದರರೇ ಅಂತ ಹೇಳಿದಾಗ ಸಹೋದರಿಯರಿಗಲ್ಲ ಅಂತ ತಪ್ಪಾಗಿ ತಿಳ್ಕೊಬೇಡಿ. ಆ ಕಾಲದಲ್ಲಿ ಸಹೋದರಿಯರು ಹೆಚ್ಚಾಗಿ ಹೋಗ್ತಾ ಇರಲಿಲ್ಲ, ಹೋದರೂ ಕೂಡ ಗಂಡನಿಂದ ಕೇಳಿ ತಿಳ್ಕೊಳ್ತಿದ್ರು. ಅದರಿಂದಾಗಿ ಆ ಸಭೆಗಳ ಜಾಸ್ತಿ ಮಾತಾಡ್ತಾ ಇರಲಿಲ್ಲ, ಮಾತಾಡ್ಲಿಕ್ಕೆ ಪರ್ಮಿಷನ್ ಕೂಡ ಕೆಲವೊಂದು ಸಭೆಗಳಲ್ಲಿ ಇರಲಿಲ್ಲ. ಈಗಲೂ ಕೆಲವೊಂದು ಸಭೆಗಳಲ್ಲಿ ಇದೆ ಆ ಥರ. ಗಂಡನಿಂದ ಆ ಒಂದು ಅರ್ಥಗಳನ್ನು ಕೇಳ್ಕೊಳ್ಳೋಂಥ ಪರಿಸ್ಥಿತಿ ಇತ್ತು ಒಂದು. ಎರಡನೇದಾಗಿ ಕನ್ನಡದಲ್ಲಿ ಭಾಷಾಂತರ ಮಾಡೋ ಸಮಯದಲ್ಲಿ ಕೆಲವೊಂದು ಮಿಸ್ಟೇಕ್ಗಳಾಗಿದೆ. ವಿಲಿಯಂ ಕೇರಿ ಅವರು ಬಂದು ಕನ್ನಡದಲ್ಲಿ ತರ್ಜುಮೆ ಮಾಡುವಂಥ ಸಮಯದಲ್ಲಿ ಸಹೋದರ ಸಹೋದರಿಯರೇ ಅಂತ ಬರಿಬೇಕಾಗಿತ್ತು. ಬಟ್ ಇಂಗ್ಲೀಷ್ ಬೈಬಲಲ್ಲಿ ಬ್ರದರನ್ನೇ ಅಂತ ಬರೆದಿದೆ. ಆದರೆ ಕನ್ನಡ ಬೈಬಲಿಗೆ ಬಂದಾಗ ಸಹೋದರರೇ ಅಂತಾಗಿದೆ. ಇದು ಸಹೋದರರೇ ಮಾತ್ರ ಅಲ್ಲ, ಇಂಗ್ಲೀಷ್ ಬೈಬಲ್ ಪ್ರಕಾರ ಸಹೋದರಿಯರಿಗೂ ಕೂಡ ಸೇರಲ್ಪಟ್ಟಿದೆ, ಬ್ರದರನ್ ಅಂತ ಬರೆಯಲ್ಪಟ್ಟಿದೆ ಪ್ರಿಯರೇ. ಆದ್ದರಿಂದ ಸಹೋದರ ಸಹೋದರಿಯರಿಗೆ ಹೇಳುವಂತಹ ಒಂದು ಮಾತು ಏನಂತಂದರೆ, ನೋಡಿಕೊಳ್ಳಿರಿ, ಜೀವಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆ ಉಳ್ಳ ಕೆಟ್ಟ ಹೃದಯ ನಿಮ್ಮೊಳಗೆ ಯಾವನಲ್ಲಿ ಇರಬಾರದು. ಇದನ್ನು ಗ್ರಂಥಕರ್ತ ಹೇಳ್ತಾನೆ, ಯೇಸುವಿನ ಅಭಿಷೇಕದಿಂದ ಹೇಳ್ತಾನೆ, ನೋಡಿಕೊಳ್ಳಿರಿ, ಜೀವಸ್ವರೂಪನಾದ ದೇವರನ್ನು ಬಿಟ್ಟು ಕೊಡುವ ಅಪನಂಬಿಕೆಯುಳ್ಳ ಹೃದಯ ಯಾರಿಗೆ ಬರಬಾರ್ದು. ಇವತ್ತು ನಾನು ನೀನು ಹಿಡಿದಿರ್ತಕ್ಕಂಥದ್ದು ಜೀವಸ್ವರೂಪನಾದ ದೇವರು. ಬೇರೆಯವರು ಏನೇ ಹೇಳ್ಕೊಳ್ಳಿ, ಅದ್ರ ಬಗ್ಗೆ ನಮಗೆ ಮಾತು ಬೇಡ. ನಮ್ಮ ಹೃದಯಕ್ಕೆ ಗೊತ್ತಿದೆ, ಜೀವಸ್ವರೂಪನಾದ ಏಕೈಕ ದೇವರು, ಸತ್ಯವಾದ ದೇವರು, ಜೀವಂತ ದೇವರು, ಪರಲೋಕದ ತಂದೆಯಾಗಿದ್ದಾರೆ. ಅವರು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟು ನಮ್ಮ ಪಾಪಗಳನ್ನು ಹೊತ್ತುಕೊಳ್ಳೋದಕ್ಕೋಸ್ಕರ ತನ್ನ ಮಗನನ್ನೇ ಬಲಿ ಕೊಟ್ಟು ಅವರನ್ನು ಸತ್ತು 3ನೇ ದಿವಸ ಎದ್ದು ಬಂದ ನಂತರ ಅವರ ರಕ್ಷಕನು ಒಡೆಯನು ದೇವರಾಗಿ ಎದ್ದು ಬಂದರು ಯೇಸು ಸ್ವಾಮಿ. ನಂತರ ಅವರು ಪರಲೋಕಕ್ಕೆ ಆರೋಹಣ ಆದ ನಂತರ ತಂದೆ ಮತ್ತು ಮಗನ ಆತ್ಮ ಒಂದೇ ಆಗಿದೆ. ಈ ಆತ್ಮ ಇವತ್ತು ಪವಿತ್ರಾತ್ಮನಾಗಿ ನಮ್ಮೊಳಗಡೆ ಕಾರ್ಯ ಮಾಡ್ತಿದ್ದಾರೆ ಪ್ರಿಯರೇ. ಈ ಕಾರ್ಯ ಮಾಡ್ತಿರೋಂಥ ಸಮಯದಲ್ಲಿ ಸೈತಾನನು ಕೂಡ ಕಾರ್ಯ ಮಾಡಿಬಿಡ್ತಾನೆ. ಸೈತಾನನು ಕೂಡ ಕಾರ್ಯ ಮಾಡುವಾಗ ನಾವು ಭಾಳ ಎಚ್ಚರಿಕೆಯಿಂದ ಇರಬೇಕು. ಇಲ್ಲಿ ನೋಡಿ ಬರ್ತದೆ, ಸಹೋದರರೇ ನೋಡಿಕೊಳ್ಳಿರಿ, ಜೀವಸ್ವರೂಪನಾದ ದೇವರನ್ನು ಬಿಟ್ಟು ಹೋಗು ಅಪನಂಬಿಕೆ ಒಳ್ಳೆ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿ ಬರಬಾರದು. ಹಾಗಾದರೆ ಅಪನಂಬಿಕೆ ಬರೋದು ಯಾವ ಥರ ಅಂದರೆ, ಕೆಲವೊಂದು ಜನ ವಾಕ್ಯವನ್ನು ಕೇಳ್ತಾರೆ. 4 ಬೀಜ ಬಿತ್ತುವ ಸಾಮ್ಯದ ಬಗ್ಗೆ ಕೂಡ ನಾನು ಕೊಟ್ಟಿದ್ದೆ ನಿಮಗೆ. ಅದೇ ಥರದಲ್ಲಿ ಕೆಲವೊಂದು ಜನ ಬರ್ತಾರೆ, ಯೇಸು ಸ್ವಾಮಿಯ ಆಶೀರ್ವಾದ ಪಡಿತಾರೆ. ಅದ್ಭುತ ಪಡೆದ ತಕ್ಷಣ ಊರು ಜನ ಹಂಗೆ ಹೇಳ್ತಾರೆ, ನೆಂಟರು ಈ ಥರ ಹೇಳ್ತಾರೆ ಅಂಥೇಳಿ ಜೀವಸ್ವರೂಪನಾದ ದೇವರನ್ನೇ ಬಿಟ್ಟು ಹೋಗಿ ಅಲ್ಲಿಯವರೆಗೂ ಅದ್ಭುತವನ್ನು ಕಾಣದೇ ಇದ್ದಂಥವ್ರು ಯೇಸು ಸ್ವಾಮಿ ಹತ್ರ ಬಂದು ಅದ್ಭುತ ಪಡೆದ ಮೇಲೆ ಬಿಟ್ಟು ಹೋಗ್ತಾರೆ. ಯಾಕೆ? ಜನಗಳಿಗೆ ಭಯಪಟ್ಟು, ಊರವರಿಗೆ ಭಯಪಟ್ಟು ಬಿಟ್ಟು ಹೋಗ್ತಾರೆ. ಅಂತಹ ಒಂದು ದೇವರನ್ನು ಬಿಟ್ಟು ಹೋಗುವಂಥ ಆತ್ಮ ಇವತ್ತು ವಾಕ್ಯವನ್ನು ಕೇಳುವಂಥ ನಿಮ್ಮೊಳಗೆ ಬರಬಾರದು ಎಂದು ಪ್ರಾರ್ಥಿಸುತ್ತೇನೆ ಪ್ರಿಯರೇ. ಹಾಗೆ ಕೂಡ ನೀವು ಪ್ರಾರ್ಥನೆ ಮಾಡಿ, ಜೀವಸ್ವರೂಪನಾದ ದೇವರನ್ನು ಬಿಟ್ಟು ಹೋಗೋ ಅಪನಂಬಿಕೆ ಉಳ್ಳದ ಕೆಟ್ಟ ಹೃದಯ ನನಗೆ ಬೇಡ ಸ್ವಾಮಿ ಎಂದು ದೇವರಲ್ಲಿ ಬೇಡ್ಕೋಬೇಕು ನಾವು. ಏಕೆ ಅಂತ ಹೇಳಿದ್ರೆ ಪ್ರಿಯರೇ, ಇವತ್ತು ಮತ್ತಾಯ 24:24 ಬರೆದಿದೆ, ಸೈತಾನನು ದೇವರಾದುಕೊಂಡಿರತಕ್ಕಂಥ ಮಕ್ಕಳನ್ನೇ ಹಾಳು ಮಾಡೋದಕ್ಕೆ ಸುಳ್ಳು ಪ್ರವಾದಿಗಳ ರೂಪದಲ್ಲಿ ಬರ್ತಾನೆ. ಇವತ್ತು ಏನಾಗ್ತಿದೆ ಗೊತ್ತಾ? ತಪ್ಪಾದ ರೀತಿಯಲ್ಲಿ ಬೋಧನೆಗಳು, ತಪ್ಪಾದ ರೀತಿಯಲ್ಲಿ ನಡವಳಿಕೆಗಳು. ಇನ್ನೊಬ್ಬ ಕ್ರೈಸ್ತನನ್ನು ನೋಡಿದಾಗ ಇವರೇ ಹಿಂಗೆ, ಇವರು ಚರ್ಚಿಗೆ ಹೋದರೆ ನಾವಿನ್ನು ಹೆಂಗೆ ಅಂತ ಹೇಳೋಷ್ಟು ಮಟ್ಟಿಗೆ ಕೆಟ್ಟ ಸಾಕ್ಷಿಯಾಗಿ ಜೀವಿಸ್ತಾ ಇದ್ದಾರೆ ಪ್ರಿಯರೇ. ಕೆಲವೊಂದು ಜನ ಕೇವಲ ಬೇರೆ ಕ್ರೈಸ್ತರ ಜೀವಿತವನ್ನು ನೋಡ್ತಾರೆ, ಅವನು ಹಿಂಗೆ ಇವನು ಹಿಂಗೆ ಅಂತೇಳಿ. ನಾನು ಇವತ್ತು ಹೇಳ್ತಾರಂಥ ಮಾತು ಪ್ರಿಯರೇ, ವ್ಯಕ್ತಿಗಳನ್ನು ನೋಡಬೇಡಿ. ನಿಮ್ಮ ಸಭಾಪಾಲಕರು ತಪ್ಪಾಗಿ ನಡೀತಾ ಇದ್ದಾರೆ, ಅವರನ್ನು ನೋಡಬೇಡಿ.
ತಪ್ಪಾಗಿ ನಡೆದ ವ್ಯಕ್ತಿಗಳನ್ನು ನೋಡಬೇಡಿ, ಸರಿಯಾಗಿ ನಡೆದು ತೋರಿಸಿರತಕ್ಕಂಥ ಯೇಸು ಕ್ರಿಸ್ತನ ಬೈಬಲ್ನ ಮಾದರಿಯನ್ನು ಅನುಸರಿಸಿ ಅಂತಲೇ ನಾನು ಬೇಡಿಕೊಳ್ತೇನೆ ಪ್ರಿಯರೇ. ಒಬ್ಬರನ್ನೊಬ್ಬರು ಎಚ್ಚರಿಸಿ 13ನೇ ವಾಕ್ಯದಲ್ಲಿ ಭಾಳ ಚೆನ್ನಾಗಿ ಬರೆದಿದೆ, ನಿಮ್ಮಲ್ಲಿ ಒಬ್ಬನಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಇವತ್ತು ಎಂಬ ಕಾಲವಿರುವ ತನಕ ಪ್ರತಿನಿತ್ಯ ಒಬ್ಬರನ್ನೊಬ್ಬರು ಎಚ್ಚರಿಸಿ ಅಂತ ಹೇಳುವಂಥದ್ದು ಒಂದು ಪ್ರೀತಿಯ ಸಂಕೇತವಾಗಿದೆ ಪ್ರಿಯರೇ. ಎಚ್ಚರಿಸಿ ಅಂತ ಹೇಳೋದು ಗದರಿಕೆಯ ಸಂದೇಶ ಅಲ್ಲ. ನೀವು ಪ್ರತಿದಿನವೂ ಕೂಡ ನೀವು ಯಾರನ್ನ ಅಣ್ಣ ನೀನು ಈ ಥರ ಮಾಡಬೇಡ ನರಕಕ್ಕೆ ಹೋಗ್ಬಿಡ್ತೀಯ, ಅಣ್ಣ ನೀನು ಈ ಥರ ಮಾಡಬೇಡ ನರಕಕ್ಕೆ ಹೋಗ್ಬಿಡ್ತೀಯ ಅಂತೇಳಿ ಯಾರಿಗೆಲ್ಲ ನೀವು ಬುದ್ಧಿವಾದ ಹೇಳಿ ಅವರ ನರಕದ ಬಾಯಿಂದ ಎಳಿತೀರೋ ಅದು ನಿಮಗೆ ಆಶೀರ್ವಾದ ಪ್ರಿಯರೇ. ನಿಜವಾದ ಕ್ರಿಸ್ತನ ಮೇಲೆ ಪ್ರೀತಿ ಇರುವವರು, ನಿಜವಾದ ಕುಟುಂಬದ ಮೇಲೆ ಪ್ರೀತಿ ಇರುವವರು, ನಿಜವಾದ ಬಂಧು ಮಿತ್ರರ ಮೇಲೆ ಪ್ರೀತಿ ಇರತಕ್ಕಂಥವರು ಆ ಒಂದು ಕ್ರಿಸ್ತನ ಸುವಾರ್ತೆಯನ್ನು ಸಾರಲೇಬೇಕು, ಅವ್ರನ್ನ ರಕ್ಷಿಸಲೇಬೇಕು, ಅವ್ರನ್ನ ಬಲಪಡಿಸಲೇಬೇಕು ಪ್ರಿಯರೇ. ಇದು ಇವತ್ತಿನ ಒಂದು ವಾಕ್ಯವಾಗಿದೆ ಪ್ರಿಯರೇ. ಎಂದರೆ ಜೀವಸರ್ಪನಾದ ದೇವರನ್ನು ನಂಬಿರ್ತಕ್ಕಂಥ ನಾವು ಬಿಟ್ಟು ಹೋಗಬಾರ್ದು. ಎರಡರದಾಗೆ ಪಾಪಕ್ಕೆ ಗುಲಾಮರಾಗಿ ಸಿಗರೇಟ್ರಿ, ಬೀಡಿ, ಹನ್ಸು, ಪಾನ್ ಪರಾಗು, ಎಲಡಿಕೆ ಇಂಥಕ್ಕೆ ದಾಸರಾಗಿ ಅಯ್ಯೋ ನನಗೆ ಏಸು ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಯೋಚನೆ ಮಾಡಿದ್ದೆ ಆಗಿದ್ದರೆ ಪ್ರಿಯರೇ, ಇವತ್ತು ನೀವು ಎಚ್ಚರಿಸಿ ಅದೆಲ್ಲ ತೊಂದರೆ ಇಲ್ಲ, ಬರ್ತಾ ಬಿಡ್ಬೋದು ಅಂತೇಳಿ ಅವ್ರಿಗೆ ಧೈರ್ಯವನ್ನು ಕೊಟ್ಟು ಚರ್ಚೆ ಕರ್ಕೊಬನ್ನಿ. ದೇವರು ಬಿಡುಗಡೆ ಮಾಡಿದಾಗ ಅದು ಶಾಶ್ವತವಾದ ಬಿಡುಗಡೆ. ಅವರ ಬಿಡುಗಡೆ ದಿನ ಅವತ್ತೇ ಆಗಿರ್ಬೋದು ಪ್ರಿಯರೇ, ನಾಳೆ ಅಲ್ಲ. ನಾಳೆ ತಿಳಿದು ಅವನ ಪಾಲಿಗೆ ಇರ್ತದೆಲ್ಲೋ ಗೊತ್ತಿಲ್ಲ, ಆದರೆ ನೀವು ಸುವಾರ್ಥ ಸಾರುವಾಗ ಇವತ್ತೇ ಸಾರಿದಾಗ ಅವನ ಜೀವಿತವನ್ನು ಕಾಪಾಡ್ಬೋದು, ಉಳಿಸ್ಬೋದು. ಪ್ರೈಸ್ ಲಾರ್ಡ್. ನೀವು ನಾಳೆ ಮಾಡ್ತಿದ್ದರೆ ಅವನ ಜೀವ ಹೋಗುವಂಥ ಸಾಧ್ಯತೆಗಳು ಕೂಡ ಇರ್ತದೆ. ಅದಕ್ಕೋಸ್ಕರ ಪ್ರಿಯರೇ, ನಾಳೆ ಅಂತ ಹೇಳೋದು ಬೇಡ, ಇವತ್ತೇ ಆದಷ್ಟು ಜನಗಳಿಗೆ ಎಚ್ಚರಿಸಿ, ಹಾಗೆ ನಮ್ಮನ್ನು ನಾವು ಎಚ್ಚರಿಸ್ಕೋಬೇಕು, ನಾವು ಕರೆಕ್ಟಾಗಿದ್ದೀವಿ ಅಂತೇಳಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯನ್ನು ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್.